ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಚಿತ್ರಸಂತೆ ಬಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ನೆನ್ನೆ ನಾನು ಸಂಡೇ ಚಿತ್ರಸಂತೆಗೆ ಹೋಗಿದ್ದೆ. ಇಲ್ಲಿ ಮೇನ್ ಅಟ್ರ್ಯಾಕ್ಷನ್ ಬಂದ್ಬಿಟ್ಟು ಈ ಗರ್ಲ್ ಚೈಲ್ಡ್ನ ಫೇಸು. ಇದನ್ನು ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ಸಿಂದ ಮಾಡಿದ್ದಾರೆ. ಮೋರ್ ದ್ಯಾನ್ 200 ಕಲಾವಿದರು ಸೇರ್ಕೊಂಡು ಮಾಡಿರೋದು. 35 ಅಡಿ ಎತ್ತರ ಇದೆ ಇದು. ಮೇನ್ ಥೀಮ್ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ತುಂಬ ಶೋಷಣೆ ನಡೀತಾ ಇದೆ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಥೀಮಲ್ಲಿ ಮಾಡಿದ್ದಾರೆ. ಹಾಗೆ ನೋಡ್ಬೋದು, ಎಂಟರ್ ಆಗಿದ ತಕ್ಷಣ ವೆರೈಟಿ ಆಫ್ ಡ್ರಾಯಿಂಗ್ಸ್ನ ನೋಡ್ತಾ ಹೋಗ್ತೀವಿ. ನಾವು ಸಾಯಂಕಾಲ ಹೋಗಿದ್ರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ಚಿತ್ರಕಲಾ ಪರಿಷತ್ತು ಕುಮಾರ ಕೃಪಾ ರೋಡಲ್ಲಿ ಬರುತ್ತೆ. ಆ ರೋಡ್ ಎಂಟರ್ ಆಗಿದ ತಕ್ಷಣ ರೋಡ್ ಫುಲ್ಲು ವಾಕೆಬಲ್ಲು. ಎಲ್ಲ ಸೈಡಲ್ಲಿ ಕೂಡ ಪೇಂಟಿಂಗ್ಸ್ನ ನೀವು ನೋಡ್ಬೋದು. ಇದು ಪ್ರತಿ ಜನವರಿ ಫಸ್ಟ್ ಸಂಡೇ ಚಿತ್ರಸಂತೆ ನಡೆಯುತ್ತೆ. ಈ ಬಾರಿ ಇದು 22ನೇ ಚಿತ್ರಸಂತೆ ಆಗಿದೆ. ಹಾಗೆ ಆ 22ನೇ ಚಿತ್ರಸಂತೆಯ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ಚಿತ್ರಸಂತೆಗೆ 22 ಸ್ಟೇಟ್ಸ್, ಹಾಗೆ 1500 ಸ್ಟಾಲ್ಸು, 1555 ಆರ್ಟಿಸ್ಟು, 40,000ಕ್ಕಿಂತ ಜಾಸ್ತಿ ಆರ್ಟ್ ವರ್ಕ್ಸು ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಚಿತ್ರಸಂತೆಯಲ್ಲಿ 5 lakhsಗಿಂತ ಜಾಸ್ತಿ ಜನ ಸೇರಿದ್ರು ಅಂತ ಹೇಳ್ತಿದ್ದಾರೆ. ಬಟ್ ನಾವು ಈವ್ನಿಂಗ್ ಹೋಗಿದ್ದರಿಂದ ಕ್ರೌಡ್ ಕಡಿಮೆ ಇತ್ತು. ಹಾಗೆ ಸುಮ್ಮನೆ ಜನ ಏನೇನೋ ತಗೊಂಡು ಟೈಮ್ ಆ್ಯಂಡ್ ಮನಿ ವೇಸ್ಟ್ ಮಾಡೋ ಬದಲು ಈ ಥರ ಪೇಂಟಿಂಗ್ಸ್ ಅಥವಾ ಆರ್ಟ್ ವರ್ಕಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ, ತೊಗೊಳೋದ್ರಿಂದ ನಾವು ಆರ್ಟಿಸ್ಟ್ ಕೂಡ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಮೈಸೂರು, ತಂಜಾವೂರು, ರಾಜಸ್ಥಾನಿ, ಮಧುಬಾನಿ, ವಿಭಿನ್ನ ಟ್ರೆಡಿಷ್ನಲ್ಲು, ಮಾಡ್ರನ್ನು, ಕಂಟೆಂಪ್ರರಿ ಆರ್ಟ್, ಎಲ್ಲ ಥರ ಆರ್ಟ್ ವರ್ಕ್ಸು ಇತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಹಾಗೆ ಈವನ್ ಜ್ಯುವೆಲ್ರಿ, ಫೇಸ್ ಪೇಂಟಿಂಗು, ಟ್ಯಾಟೂಸು, ಈವನ್ ಕಿಡ್ಸ್ಗೋಸ್ಕರ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ಫುಡ್ ಸ್ಟಾಲ್ಸ್ ಇತ್ತು. ನನಗಂತೂ ಚಿತ್ರಗಳನ್ನ ಕಣ್ಣು ತುಂಬಿಕೊಳ್ಳೋದೇ ಒಂದು ಹಬ್ಬ. ಹಾಗೆ ನಾನು ಡ್ರಾಯಿಂಗ್ ಮಾಡೋದಾಗಲಿ, ಪೇಂಟಿಂಗ್ ಮಾಡೋದಾಗಲಿ ಒಂದು ಖುಷಿ ಕೊಡುತ್ತೆ. ಅದು ಯಾವುದ್ರಲ್ಲೂ ಸಿಗೋದಿಲ್ಲ. ಒಂಥರ ಲೈಕ್ ಸ್ಟ್ರೆಸ್ ಬಸ್ಟರ್ ಹಾಬಿ ಅಂತಲೇ ಹೇಳ್ಬೋದು. ಇದು ನೋಡಿ, ಮಣಿಯಿಂದ ಮಾಡಿರೋ ಆರ್ಟು, ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ. ಆ ಪೇಂಟಿಂಗ್ ನೋಡ್ತಾ ಇದ್ದಾರೆ ನೋಡಿ, ಅಲ್ಲಿ ಒಳ್ಳೆ ಇದು ಒಂದು ಕೈ ಮಾಡಿದ್ದಾರೆ. ಎಷ್ಟು ರಿಯಲ್ ಆಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಫೇಮಸ್ ಸಿಂಗರ್ ಗೊತ್ತಿರ್ತಾರೆ, ಆ್ಯಕ್ಟರ್ ಗೊತ್ತಿರ್ತಾರೆ, ಬಟ್ ತುಂಬ ಫೇಮಸ್ ಆರ್ಟಿಸ್ಟ್ ತುಂಬ ಕೆಲವ್ರಿಗೆ ಕಡಿಮೆ ಗೊತ್ತಿರ್ತಾರೆ. ಸೊ ಈ ಥರ ಚಿತ್ರಸಂತೆ ಮಾಡೋದ್ರಿಂದ ಆರ್ಟಿಸ್ಟ್ರಿಗೂ ಒಂದು ವೇದಿಕೆ ಸಿಗುತ್ತೆ. ಹಾಗೆ ಆರ್ಟ್ ಬಗ್ಗೆ ತಿಳ್ಕೊಳಕ್ಕೆ ಜನಸಾಮಾನ್ಯರಿಗೂ ಒಂದು ನಾಲೆಡ್ಜ್ ಅಂತ ಸಿಗುತ್ತೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ, ಅವಳಿಗೂ ಡ್ರಾಯಿಂಗ್ ಮೇಲೆ ಸ್ವಲ್ಪ ಆಸಕ್ತಿ ಬರಲಿ ಅಂತ ಅಂದ್ಬಿಟ್ಟು. ಸೊ ಅವಳು ನೋಡಿ ತುಂಬ ಖುಷಿಪಟ್ಲು. ನಾನು ಟ್ರೈ ಮಾಡ್ತೀನಿ ಇದೆಲ್ಲ ಅಂತ ಹೇಳಿದ್ಲು. ಸೊ ಎಷ್ಟು ನೈಜವಾಗಿದೆ ನೋಡಿ ಆ ಪೇಂಟಿಂಗ್ಸು. ವಾಟರ್ ಪೇಂಟಿಂಗ್, ಆಯಿಲ್ ಪೇಂಟಿಂಗು, ಮಂಡಲ ಆರ್ಟು, ಹಾಗೆ ತುಂಬ ತುಂಬ ವೆರೈಟೀಸ್ ಇತ್ತು. ಮಕ್ಕಳನ್ನ ಈ ಥರ ಆರ್ಟ್ ವರ್ಕ್ಸ್ ಕರ್ಕೊಂಬರೋದ್ರಿಂದ ಅವ್ರಿಗೆ ಕೂಡ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಮಾಲ್ಸು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ, ಮೊಬೈಲ್ ಕೊಟ್ಟು ಕೂರ್ಸೋದಕ್ಕಿಂತ ಇದು ಬೆಸ್ಟ್ ಐಡಿಯಾ ಅಂತ ಅನಿಸುತ್ತೆ. ಈ ಸಂಡೇ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಇಲ್ಲಿ ನಾವು ಪೇಂಟಿಂಗ್ ಮಾಡಬೇಕು ಅಂತಂದರೆ ಕ್ಯಾನ್ವಾಸ್ ಶೀಟ್ಸು, ಪೇಂಟಿಂಗ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಷಸ್ಸು, ಹಾಗೆ ಪೆನ್ಸಿಲ್ ಆರ್ಟ್ ಮಾಡ್ತಾರೆ. ಸೊ ಡಿಫ್ರೆಂಟ್ HP ಪೆನ್ಸಿಲ್ಸ್ ಕೂಡ ಸಿಗ್ತಾಯಿತ್ತು. ಸೊ ನಾವು ಒಂದು ಲಿಟಲ್ ಪೇಂಟ್ ಬಾಕ್ಸ್ ತೊಗೊಂಡ್ವಿ. ಹಾಗೆ ಕ್ಯಾನ್ವಾಸ್ ಶೀಟ್ಸು ನೋಡ್ತಾ ಇದ್ವಿ ನಾವು, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು ಶಾಕುಂತಲ ಆರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ರೆಸ್ಟೋರೆಂಟ್ಸ್ಗೆ ಎಂಟ್ರೆನ್ಸಲ್ಲಿ ಇಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಈವನ್ ಮನೆಗೆ ಸ್ಟಾರ್ಟಿಂಗ್ ಅಥವಾ ಇಂಟೀರಿಯರ್ಸ್ ವಾಲ್ ಪೇಂಟಿಂಗ್ ಎಲ್ಲ ಇಲ್ಲಿ ಕಾಂಟ್ಯಾಕ್ಟ್ ಸಿಗ್ತಾಯಿತ್ತು ನಿಮಗೆ. ಆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸೇಷನ್ ಆರ್ಟ್ನ ಮನೆಗೆ ಮಾಡಿಸಿದ್ರೆ ಆ ವಾಲ್ ಬ್ಯೂಟಿಫುಲ್ ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನೋಡಿ, ಕನ್ನಡಿ ಎಲ್ಲ ಹಾಕ್ತೀವಿ ನಾವು ವಾಶ್ ಬೇಸಿನ ಹತ್ರ. ಈ ಥರ ಮಂಡಲ ಆರ್ಟ್ ಕನ್ನಡಿ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ತಂಜಾವೂರು ಪೇಂಟ್ನ
ಇದಕ್ಕೆ ದೇವ್ರ ಮನೇಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಕ್ಯಾನ್ವಾಸ್ ಬುಕ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಸೊ ಇದು ನನ್ನ ಮಗಳು ಕೂಡ ನನಗೊಂದು ಚಿಕ್ಕ ಬುಕ್ ಕೊಡಿಸು, ನಾನು ಅದರಲ್ಲಿ ಡ್ರಾ ಮಾಡ್ತೀನಿ ಅಂತ ಅಂದ್ಲು. ಸೊ ಅವಳು ಒಂದು ಕ್ಯಾನ್ವಾಸ್ ಬುಕ್ ತೊಗೊಂಡು, ನನ್ನ ಹತ್ರ ಆಲ್ರೆಡಿ ಪೇಂಟಿಂಗ್ಸ್ ಇರೋದ್ರಿಂದ ಒಂದು ಚಿಕ್ಕದು ಪೇಂಟಿಂಗ್ ಬಾಕ್ಸ್ ತೊಗೊಂಡ್ರೆ. ಹಾಗೆ ಇಲ್ಲಿ ಒಂದು ಮಣಿದ ಆರ್ಟ್ ವರ್ಕು ಬೀಡ್ಸ್ ತೊಗೊಂಡೆ. ಮನೆಗೆ ಬಂದಮೇಲೆ ಮಕ್ಳ ಕೈಲಿ ಒಂದು ಚಿಕ್ಕದಾಗಿ ಒಂದು ಡ್ರಾಯಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು, ನಾನು ತುಂಬ ದಿನ ಆಗಿತ್ತು ಒಂದು ಸಣ್ಣದಾಗಿ ಒಂದು ಡ್ರಾ ಮಾಡಿ ಸುಮ್ಮನೆ ಮಕ್ಳಿಗೆ ಕೊಟ್ಟೆ, ಇದನ್ನು ಟ್ರೇಸ್ ಮಾಡಿ ಇದನ್ನು ಬರೀರಿ ಅಂತ ಅಂದ್ಬಿಟ್ಟು. ಅವರು ಕೂಡ ಅದನ್ನು ಬರೆದು ಎಂಜಾಯ್ ಮಾಡ್ತಾಯಿದ್ದಾರೆ. ಸುಮ್ಮನೆ ಹಾಗೆ ಒಂದು ಕೃಷ್ಣ ನನಗೂ ತುಂಬ ಟಚ್ ಹೊರಟೋಗಿದೆ. ತುಂಬ ದಿನ ಆದಮೇಲೆ ಟ್ರೈ ಮಾಡಿದೆ. ಇನ್ಮೇಲೆ ಮತ್ತೆ ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಅದಕ್ಕೆ ಅಂತಲೇ ಕ್ಯಾನ್ವಾಸ್ ಬುಕ್ ತೊಗೊಂಡಿದ್ದೀನಿ. ಸೊ ನನಗೆ ಯಾವಾಗ ಸ್ಟ್ರೆಸ್ ಅನಿಸುತ್ತೆ, ಯಾವಾಗ ಟೈಮ್ ಆಗುತ್ತೆ, ಅವಾಗೆಲ್ಲ ಬರೆದು ಅದು ನೋಡೋದ್ರಲ್ಲಿ ಒಂದು ಖುಷಿ ಅನಿಸುತ್ತೆ. ಸೊ ಅದೆಲ್ಲ ಒಂದೇ ಕಡೆ ಇದ್ದರೆ ಕ್ಯಾನ್ವಾಸ್ ಬುಕ್ಕಲ್ಲಿ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಕ್ಯಾನ್ವಾಸ್ ಬುಕ್ ತೊಗೊಂಡಿದ್ದೀನಿ. ನೋಡಿ ನನ್ನ ಮಗಳು ಟ್ರೈ ಮಾಡ್ತಾಳೆ ಸ್ಟ್ರೆಸ್ ಮಾಡೋದಕ್ಕೆ. ನನ್ನ ತಂಗಿ ಮಗಳು ಕೂಡ, ಅವಳು ಇನ್ನೂ ತುಂಬ ಚಿಕ್ಕವಳು, 2 ಇಯರ್ಸು. ಸೊ ಅವಳು ನಾನು ಬರಿತೀನಿ ಅಂತ ಬುಕ್ಕಲ್ಲಿ ಗೀಚಾಗ್ತಾಳೆ. ಸೊ ಕ್ಯೂಟ್. ಸೊ ಇದಾಗಿತ್ತು ನನ್ನ ಈ ಸಂಡೇ ಚಿತ್ರಸಂತೆಯ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.